ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮ್ಮೊಂದಿಗೆ ಒಂದು ಅದ್ಭುತವಾದ ಆಯುರ್ವೇದಿಕ್ ಮನೆ ಮದ್ದಿನ ಬಗ್ಗೆ ತಿಳಿಸುವುದಕ್ಕೆ ಬಯಸುತ್ತೇನೆ. ಏಕೆಂದರೆ ಫ್ರೆಂಡ್ಸ್, ಈ ಮನೆ ಮದ್ದು ಬಹಳ ಕಾಲದಿಂದಲೂ ನರಗಳ ದೌರ್ಬಲ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಹಾಗೆ ನಿಮ್ಮ ಎಲ್ಲ ರೀತಿಯ ನೋವುಗಳಿಂದ ಉಪಶಮನವನ್ನು ಕೂಡ ನೀಡುತ್ತದೆ. ಅತಿ ಮುಖ್ಯವಾಗಿ ಯಾರು ರಕ್ತದೊತ್ತಡದಿಂದಾಗಲಿ, ನಿರಂತರವಾದ ಬೆನ್ನು ನೋವಿನಿಂದಾಗಲಿ, ಅಥವಾ ಮೆಟ್ಟಿಲು ಹತ್ತುವಾಗ ಹಾಗೂ ನಡೆಯುವಾಗ ಮಂಡಿ ನೋವು, ಕೂರುವಾಗ ಸೊಂಟ ನೋವು, ಹತ್ತುವಾಗ ಅಥವಾ ಇಳಿಯುವಾಗ ಕೀಲು ನೋವುಗಳಿಂದ ಬಳಲುತ್ತಿದ್ದರು, ಮುಖ್ಯವಾಗಿ ಸ್ಲಿಪ್ ಡಿಸ್ಕ್ ನಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದರು, ಇಂತಹ ಎಲ್ಲ ರೀತಿಯ ಸಮಸ್ಯೆಗಳ ಜೊತೆಗೆ ಸಯಾಟಿಕಾದಂತಹ ಸಮಸ್ಯೆಗಳಿಗೂ ಕೂಡ ಈ ಅದ್ಭುತವಾದ ಔಷಧವು ಒಂದು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಆದ್ದರಿಂದ ಈ ರೆಮಿಡಿಯನ್ನು ಖಂಡಿತವಾಗಿ ತಯಾರಿಸಿಕೊಂಡು ಇಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ಪರಿಹಾರ ಮಾಡಿಕೊಳ್ಳಬಹುದು. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಇದೇ ರೀತಿಯ ಆಯುರ್ವೇದಿಕ್ ರೆಮಿಡಿಗಳನ್ನು ತಿಳಿಸಲು ನಮಗೆ ಪ್ರೇರಣೆ ಸಿಗುತ್ತದೆ. ಫ್ರೆಂಡ್ಸ್, ಈ ಮನೆ ಮದ್ದಿಗಾಗಿ ನಮಗೆ ಬೇಕಾದ ಮೊದಲನೆಯ ವಸ್ತು ಮಸ್ಟರ್ಡ್ ಆಯಿಲ್, ಅಂದರೆ ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆಯನ್ನು ಆಯುರ್ವೇದದಲ್ಲಿ ಅತ್ಯಂತ ಶುದ್ಧವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಇದರಲ್ಲಿ ಯಾವುದೇ ರೀತಿಯ ಕಲಬೆರಕೆ ಇರುವುದಿಲ್ಲ. ಮುಖ್ಯವಾಗಿ ನಮ್ಮ ದೇಶಿ ವಿಧಾನದಲ್ಲಿ ತಯಾರಿಸುವ ಈ ಸಾಸಿವೆ ಎಣ್ಣೆಯು ನಮ್ಮ ಶರೀರದಲ್ಲಿನ ಊತವನ್ನು ಕಡಿಮೆ ಮಾಡಲು, ಬೆನ್ನಿನಲ್ಲಿರುವ ನೋವು ಮತ್ತು ಬಿಗಿತವನ್ನು ಕಡಿಮೆ ಮಾಡಲು, ಕೀಲು ನೋವನ್ನು ನಿವಾರಿಸಲು ಮತ್ತು ಊತವನ್ನು ಶಮನಗೊಳಿಸಲು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಎಂದು ನಂಬಲಾಗುತ್ತದೆ. ಆದರೆ ಈ ಔಷಧದಲ್ಲಿ ನಾವು ಈ ಸಾಸಿವೆ ಎಣ್ಣೆಯನ್ನು ಮತ್ತು ಪ್ರತಿಯೊಂದು ಪದಾರ್ಥವನ್ನು ಕೂಡ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಎಂಬುದು ಅತಿ ಮುಖ್ಯವಾದದ್ದು. ಸೊ ಆದ್ದರಿಂದ ಈ ವಿಡಿಯೋವನ್ನು ಬಹಳ ಜಾಗರೂಕತೆಯಿಂದ ನೋಡಿ. ನೀವು ಈ ಸಾಸಿವೆ ಎಣ್ಣೆಯನ್ನು ಒಂದು ಸಣ್ಣ ಬಟ್ಟಲಿನಲ್ಲಿ ಅರ್ಧ ಕಪ್ ಗಿಂತ ಹೆಚ್ಚಾಗಿ, ಅಂದರೆ ಸುಮಾರು 1/4 ಕಪ್ ತೆಗೆದುಕೊಳ್ಳಬೇಕು. ಅದು ಕೂಡ ನೀವು ದೇಶಿ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡರೆ ಸುಮಾರು 100 ರಿಂದ 150 ಮಿಲಿ ತೆಗೆದುಕೊಳ್ಳಿ. ಇನ್ನು ನಿಮ್ಮ ಶರೀರದಲ್ಲಿ ಸ್ಲಿಪ್ ಡಿಸ್ಕ್ ನಿಂದಾಗಿ ನೋವು ಕಾಣಿಸುತ್ತಿದ್ದರೂ, ನಿಮ್ಮ ಕೀಲುಗಳಲ್ಲಿ ತೀವ್ರವಾದ ನೋವಿನಿಂದ ಬಳಲುತ್ತಿದ್ದರು, ಅಥವಾ ನಿಮಗೇನಾದರೂ ಅಪಘಾತದಿಂದಾಗಿ ಗಾಯವಾಗಿದ್ದು ಆ ಶರೀರದಲ್ಲಿ ಮತ್ತೆ ಮತ್ತೆ ಆ ಗಾಯದ ಹಳೆ ನೋವು ಬರುತ್ತಿದ್ದರೂ ಕೂಡ, ಜೊತೆಗೆ ನೀವು ವಾಕಿಂಗ್ ಮಾಡುವಾಗ, ಮೆಟ್ಟಿಲು ಹತ್ತುವಾಗ, ಕುರ್ಚಿಯಲ್ಲಿ ಕೂರುವಾಗ, ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವಾಗಲೂ ಕಷ್ಟವಾಗಿ ನೋವಾಗುತ್ತಿದ್ದರು, ಈ ನೋವು ನಿಮ್ಮ ಕಾಲುಗಳಿಂದ ಪ್ರಾರಂಭವಾಗಿ ಸೊಂಟದವರೆಗೆ, ಬೆನ್ನು ನೋವಿನವರೆಗೆ ಹರಡಿ ಮತ್ತಷ್ಟು ಕಷ್ಟಕರವಾಗುತ್ತಿದ್ದರೂ ಕೂಡ, ಫ್ರೆಂಡ್ಸ್, ಇಂತಹ ನೋವುಗಳನ್ನು ಸಹಿಸಿಕೊಳ್ಳುವುದು ಬಹಳ ಕಷ್ಟ ಅಲ್ಲವೇ? ಅಂತವರು ಖಂಡಿತವಾಗಿಯೂ ಸಾಸಿವೆ ಎಣ್ಣೆಯಿಂದ ಈ ಅದ್ಭುತವಾದ ಔಷಧವನ್ನು ಮಾಡಿಕೊಂಡು ಬಳಸಿ. ಇದು ಲಕ್ಷಗಟ್ಟಲೆ ಖರ್ಚು ಮಾಡಿ ಮಾಡಿಸಿಕೊಳ್ಳುವ ಟ್ರೀಟ್ಮೆಂಟ್ ಗಿಂತ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಮುಖ್ಯವಾಗಿ ಇದರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ. ಅಷ್ಟೇ ಅಲ್ಲದೆ ನಮ್ಮ ಶರೀರದಲ್ಲಿನ ನೋವುಗಳನ್ನು ಮೂಲದಿಂದಲೇ ನಿರ್ಮೂಲನೆ ಮಾಡುವ ಶಕ್ತಿಯು ನಮ್ಮ ನೈಸರ್ಗಿಕವಾದ ಆಯುರ್ವೇದಿಕ್ ಮನೆ ಮದ್ದುಗಳಿಗೆ ಮಾತ್ರ ಇದೆ ಎಂಬುದನ್ನು ನೆನಪಿಡಿ. ಇನ್ನು ಈ ಪ್ರಭಾವಶಾಲಿಯಾದ ಆಯುರ್ವೇದಿಕ್ ಔಷಧದಲ್ಲಿ ನಮಗೆ ಬೇಕಾದ ಎರಡನೆಯ ಅತಿ ಮುಖ್ಯವಾದ ವಸ್ತು ಬೆಳ್ಳುಳ್ಳಿ. ಈ ಮನೆ ಮದ್ದಿಗೆ ನಮಗೆ ಸುಮಾರು 5 ರಿಂದ 6 ತಾಜಾ ಸ್ವಚ್ಛಗೊಳಿಸಿದ ಬೆಳ್ಳುಳ್ಳಿ ಎಸಳುಗಳು ಬೇಕು ಫ್ರೆಂಡ್ಸ್. ಏಕೆಂದರೆ ಈ ಬೆಳ್ಳುಳ್ಳಿ ಎಸಳುಗಳು ಕೂಡ ನೈಸರ್ಗಿಕವಾದ ಔಷಧಿಗಳಾಗಿವೆ. ಏಕೆಂದರೆ ಇದು ನಮ್ಮ ನರಗಳಲ್ಲಿನ ನೋವನ್ನು ಹಾಗೂ ಎಲುಬು ಮತ್ತು ಕೀಲುಗಳಿನ ದೌರ್ಬಲ್ಯವನ್ನು ನಿವಾರಿಸಲು ಆಂತರಿಕವಾಗಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ಬೆಳ್ಳುಳ್ಳಿಯನ್ನು ಹೇಳಿದ ರೀತಿಯಲ್ಲಿ ನಿಯಮಿತವಾಗಿ ಬಳಸಿದರೆ ನಮ್ಮ ಶರೀರದ ಎಲುಬುಗಳು ಬಲಶಾಲಿಯಾಗುತ್ತವೆ, ಸ್ನಾಯುಗಳಲ್ಲಿ ಹೊಸ ಶಕ್ತಿ ಬರುತ್ತದೆ, ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ನಡೆಯುತ್ತದೆ, ಹಾಗೆ ನಮ್ಮ ಇಡೀ ಶರೀರವು ಕೂಡ ಉತ್ಸಾಹದಿಂದ ಕೂಡಿರುತ್ತದೆ. ಆದ್ದರಿಂದ ನೀವು ಈ ರೆಮಿಡಿಗಾಗಿ 5 ಅಥವಾ 6 ಬೆಳ್ಳುಳ್ಳಿ ಎಸಳುಗಳನ್ನು ತೆಗೆದುಕೊಳ್ಳಬೇಕು. ಆ ನಂತರ ಅದನ್ನು ಸ್ವಲ್ಪ ಮೃದುವಾಗಿ ಒತ್ತಿ ಮೇಲಿರುವ ಸಿಪ್ಪೆಯನ್ನು ತೆಗೆಯಬೇಕು. ಏಕೆಂದರೆ ಇದರಲ್ಲಿ ನೈಸರ್ಗಿಕವಾದ ಅಲಿಸಿನ್ ಎಂಬ ಸಂಯುಕ್ತ ಇರುತ್ತದೆ. ನೀವು ಒಂದು ವೇಳೆ ಬೆಳ್ಳುಳ್ಳಿಯನ್ನು ಜಜ್ಜಿದರೆ ಅದು ಹೊರ ಬಂದು ಬಿಡುತ್ತದೆ. ಅದಕ್ಕಾಗಿಯೇ ನಾವು ಬೆಳ್ಳುಳ್ಳಿಯಲ್ಲಿರುವ ಸಂಯುಕ್ತ ಹೊರಬರದಿರುವಂತೆ ನಿಧಾನವಾಗಿ ಈ ಸಿಪ್ಪೆಯನ್ನು ತೆಗೆಯಬೇಕು. ಏಕೆಂದರೆ ಬೆಳ್ಳುಳ್ಳಿಯಲ್ಲಿನ ಅಲಿಸಿನ್ ನ ಸಂಪೂರ್ಣ ಪ್ರಯೋಜನವನ್ನು ನಾವು ಪಡೆಯಬೇಕೆಂದರೆ ಇದೇ ರೀತಿಯಲ್ಲಿ ಬಳಸಬೇಕು. ಈಗ ನಾವು ಏನು ಮಾಡಬೇಕೆಂದರೆ ಗ್ಯಾಸ್ ಆನ್ ಮಾಡಿ ಸಾಸಿವೆ ಎಣ್ಣೆಯನ್ನು ಸ್ಟವ್ ಮೇಲೆ
ನಲ್ಲಿ ಇಟ್ಟು ಗ್ಯಾಸ್ ಉರಿಯನ್ನು ಸಿಮ್ ನಲ್ಲಿ ಇಟ್ಟುಕೊಂಡು ಈ ಬೆಳ್ಳುಳ್ಳಿ ಎಸಳುಗಳನ್ನು ಅದರಲ್ಲಿ ಹಾಕಿ ನಿಧಾನವಾಗಿ ಬಿಸಿ ಮಾಡಬೇಕು. ಫ್ರೆಂಡ್ಸ್, ಈಗ ಎಣ್ಣೆ ಸ್ವಲ್ಪ ಬಿಸಿಯಾದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಬಿಡಬೇಕು. ಸುಮಾರು 30 ನಿಮಿಷಗಳ ಕಾಲ ಈ ಎರಡನ್ನು ಹಾಗೆ ಬಿಟ್ಟು ಬಿಡಬೇಕು. ಅಂದರೆ ಸಾಸಿವೆ ಎಣ್ಣೆಯಲ್ಲಿ ಬೆಳ್ಳುಳ್ಳಿಯ ಗುಣಗಳು ಸಂಪೂರ್ಣವಾಗಿ ಬೆರೆಯುವವರೆಗೂ ಹೀಗೆ ಬಿಡಬೇಕು. ಇದರಿಂದ ಬೆಳ್ಳುಳ್ಳಿಯ ಸಂಪೂರ್ಣ ಶಕ್ತಿ ಮತ್ತು ಅದರಲ್ಲಿರುವ ಎಲ್ಲ ಔಷಧಿಯ ಗುಣಗಳು ಪೂರ್ತಿಯಾಗಿ ಸಾಸಿವೆ ಎಣ್ಣೆಯಲ್ಲಿ ಬೆರೆತುಕೊಳ್ಳುತ್ತವೆ. ಆಗ ಇದು ಬಳಸಲು ಸಂಪೂರ್ಣ ಸಿದ್ಧವಾದಂತೆಯೇ. ಇನ್ನು ಈಗ 30 ನಿಮಿಷಗಳು ಆದ ನಂತರ ನಮ್ಮ ಈ ಅದ್ಭುತವಾದ ಆಯುರ್ವೇದಿಕ್ ರೆಮಿಡಿ ಬಳಕೆಗೆ ಸಿದ್ಧವಾದಂತೆಯೇ. ಹಾಗೆ ಈ ರೆಮಿಡಿಯು ಈಗ ಇನ್ನಷ್ಟು ಪರಿಣಾಮಕಾರಿಯಾಗಿಯೂ ಕೆಲಸ ಮಾಡುತ್ತದೆ. ಏಕೆಂದರೆ ಸಾಸಿವೆ ಎಣ್ಣೆಯಲ್ಲಿ ನಾವು ಈ ಬೆಳ್ಳುಳ್ಳಿಯನ್ನು ಹಾಕಿ ಬಿಸಿ ಮಾಡಿದಾಗ ಎರಡು ಸೇರಿಕೊಂಡಾಗ ಇದರಲ್ಲಿನ ಔಷಧಿಯ ಗುಣಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ. ಹಾಗೆ ಈ ಬೆಳ್ಳುಳ್ಳಿಯನ್ನು ಸಾಸಿವೆ ಎಣ್ಣೆಯಲ್ಲಿ ಹಾಕಿ ಈ ರೆಮಿಡಿಯನ್ನು ಬಳಸುವುದರಿಂದ ಇದರ ಫಲಿತಾಂಶ ದುಪ್ಪಟ್ಟಾಗುತ್ತದೆ. ಹಾಗೆ ಈ ಎರಡರಲ್ಲಿಯೂ ನಮ್ಮ ಶರೀರದಲ್ಲಿನ ನೋವುಗಳನ್ನು, ರಕ್ತಹೀನತೆಯನ್ನು ನಿವಾರಿಸಲು ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಮುಖ್ಯವಾಗಿ ಕೀಲುಗಳಲ್ಲಿನ ಅಥವಾ ಎಲುಬುಗಳ ದೌರ್ಬಲ್ಯವನ್ನು ನಿವಾರಿಸಲು ನಮ್ಮ ಶರೀರದಲ್ಲಿನ ಎಲುಬುಗಳು ಅಲ್ಲಲ್ಲಿ ಒಂದಕ್ಕೊಂದು ತಾಗುವಾಗ ಉಂಟಾಗುವ ಒಂದು ರೀತಿಯ ನೋವಿರುತ್ತದಲ್ಲವೇ, ಅಂದರೆ ಈ ಎಲುಬುಗಳ ದೌರ್ಬಲ್ಯವನ್ನು ಕೂಡ ಇದು ನಿವಾರಿಸುತ್ತದೆ. ಏಕೆಂದರೆ ಫ್ರೆಂಡ್ಸ್, ನಮ್ಮ ಶರೀರದಲ್ಲಿ ಎಲ್ಲಿ ಎಲುಬುಗಳು ಒಂದಕ್ಕೊಂದು ಸಂಧಿಸುತ್ತವೆಯೋ ಅಲ್ಲಿ ಮೂಳೆಗಳ ನಡುವೆ ರಕ್ಷಿಸುವ ಒಂದು ಮೃದುವಾದ ಪದರವಿರುತ್ತದೆ. ಆದರೆ ವ್ಯಕ್ತಿಯ ವಯಸ್ಸು ಹೆಚ್ಚಾದಂತೆ ಅಥವಾ ನಮ್ಮ ಆಹಾರದ ಮೂಲಕ ನಮ್ಮ ದೇಹದಲ್ಲಿ ಪೋಷಣೆ ಕಡಿಮೆಯಾದಂತೆ, ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ ಮಾಡುತ್ತಿರುವ ತಪ್ಪುಗಳಿಂದಾಗಿ ಅಥವಾ ಪೌಷ್ಟಿಕಾಂಶದ ಕೊರತೆಯಿಂದಾಗಿ ನಮ್ಮ ದೇಹದಲ್ಲಿ ಈ ಮೃದುವಾದ ಪದರವು ಕ್ರಮೇಣ ಕ್ಷೀಣಿಸಲು ಪ್ರಾರಂಭಿಸುತ್ತದೆ. ಯಾವಾಗ ಈ ಪದರವು ಕ್ಷೀಣಿಸಲು ಪ್ರಾರಂಭಿಸುತ್ತದೆಯೋ ಮೂಳೆಗಳು ಒಂದಕ್ಕೊಂದು ತಾಗಲು ಪ್ರಾರಂಭಿಸುತ್ತವೆ. ಹಾಗೆಯೇ ಅವುಗಳ ನಡುವೆ ಘರ್ಷಣೆಯು ಹೆಚ್ಚಾಗುತ್ತದೆ. ಇದರಿಂದ ನಮ್ಮ ದೇಹದಲ್ಲಿ ಅಸಹನೀಯ ನೋವು ಉಂಟಾಗುತ್ತದೆ. ಆದರೆ ಯಾವಾಗ ಈ ಮಿಶ್ರಣದಿಂದ, ಅಂದ್ರೆ ಈ ಬೆಳ್ಳುಳ್ಳಿ ಮತ್ತು ಸಾಸಿವೆ ಎಣ್ಣೆಯಿಂದ ಆ ಪ್ರದೇಶದಲ್ಲಿ ನಾವು ಮಸಾಜ್ ಮಾಡುತ್ತೇವೆಯೋ ಆ ನೋವನ್ನು ಬಹಳ ಬೇಗನೆ ಶಮನಗೊಳಿಸುತ್ತದೆ. ಹಾಗೆಯೇ ನಮ್ಮ ದೇಹದ ಒಳಗೆ ಹೋಗಿ ಆ ನೋವಿಗೆ ಶಾಶ್ವತವಾಗಿ ಉಪಶಮನವನ್ನು ನೀಡುತ್ತದೆ. ಈ ಎಣ್ಣೆಯು ನಮ್ಮ ದೇಹದಲ್ಲಿ ಎಲ್ಲ ರೀತಿಯ ನೋವುಗಳು ಮತ್ತು ಊತಗಳಿಂದ ಉಪಶಮನ ನೀಡಲು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ಯಾರು ನರಗಳ ದೌರ್ಬಲ್ಯದಿಂದ, ಊತಗಳಿಂದ ಅಥವಾ ಎಲ್ಲ ರೀತಿಯ ಶಾರೀರಿಕ ನೋವುಗಳನ್ನು ಬಳಲುತ್ತಿದ್ದಾರೋ ಅಂತವರು ಈ ಪರಿಹಾರವನ್ನು ಬಳಸಿದರೆ ಬಹಳ ಬೇಗನೆ ಉಪಶಮನ ದೊರೆಯುತ್ತದೆ. ಇನ್ನು ಈಗ ನಾವು ಮತ್ತೊಂದು ಅದ್ಭುತ ಆಯುರ್ವೇದ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಈ ಎಲೆಗಳನ್ನು ಬಳಸುವುದರಿಂದಲೂ ನಿಮಗೆ ಬಹಳ ಒಳ್ಳೆಯ ಫಲಿತಾಂಶ ಕಾಣಿಸುತ್ತದೆ. ಈ ಎಲೆಗಳು ಯಾವುದೆಂದು ನಿಮ್ಮೆಲ್ಲರಿಗೂ ತಿಳಿದಿರಬಹುದು. ಇವು ಬೇರೇನು ಅಲ್ಲ, ನುಗ್ಗೆ ಸೊಪ್ಪು. ಹೌದು ಫ್ರೆಂಡ್ಸ್, ನುಗ್ಗೆ ಸೊಪ್ಪನ್ನು ಇಂಗ್ಲಿಷ್ ನಲ್ಲಿ ಮೋರಿಂಗಾ ಲೀವ್ಸ್ ಎಂದು ಕರೆಯುತ್ತಾರೆ. ನಮ್ಮ ಭಾರತದ ಪ್ರತಿ ಹಳ್ಳಿಯಲ್ಲಿ ಮುಖ್ಯವಾಗಿ ಚಳಿಗಾಲದಲ್ಲಿ ನುಗ್ಗೆ ಸೊಪ್ಪು ಹೂವುಗಳು ಮತ್ತು ಕಾಯಿಗಳು ಬಹಳಷ್ಟು ಜನರಿಗೆ ಹೇರಳವಾಗಿ ದೊರೆಯುತ್ತವೆ. ನುಗ್ಗೆ ಕಾಯಿ ಎಂದರೆ ಬಹಳಷ್ಟು ಜನರಿಗೆ ತುಂಬಾ ಇಷ್ಟ ಕೂಡ. ಆದರೆ ಫ್ರೆಂಡ್ಸ್, ಇಂಥ ನುಗ್ಗೆ ಸೊಪ್ಪನ್ನು ಆಯುರ್ವೇದದಲ್ಲಿ ಯಥೇಚ್ಛಾಗಿ ಬಳಸುತ್ತಿದ್ದಾರೆ ಎಂದು ನಿಮಗೆ ಗೊತ್ತಿದೆಯೇ? ಏಕೆಂದರೆ ಆಯುರ್ವೇದ ವೈದ್ಯದಲ್ಲಿ ನುಗ್ಗೆ ಸೊಪ್ಪು ನಮ್ಮ ನರಗಳ ನೋವು, ಮೂಳೆಗಳ ದೌರ್ಬಲ್ಯ, ಕೀಲುಗಳ ಊತದಂತಹ ಸಮಸ್ಯೆಗಳನ್ನು ನಿವಾರಿಸಲು ಬಹಳ ಶಕ್ತಿಶಾಲಿಯಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಈಗ ನಾವು ಏನು ಮಾಡಬೇಕು ಎಂದರೆ ಈ ನುಗ್ಗೆ ಸೊಪ್ಪಿನ ತಾಜಾ ರಸವನ್ನು ಸಂಗ್ರಹಿಸಬೇಕು. ಅಂದರೆ ಸುಮಾರು 25ರಿಂದ 30 ಗ್ರಾಂ ಎಲೆಗಳು ಒಂದು ಬಾರಿಯ ಪರಿಹಾರಕ್ಕೆ ಸಾಕಾಗುತ್ತವೆ. ಏಕೆಂದರೆ ಈ ಎಲೆಗಳು ನಮ್ಮ ದೇಹದಲ್ಲಿನ ಪ್ರತಿಯೊಂದು ನರ ದೌರ್ಬಲ್ಯವನ್ನು ನಿವಾರಿಸಲು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತವೆ. ಮುಖ್ಯವಾಗಿ ನರಗಳು, ರಕ್ತನಾಳಗಳು, ಸಯಾಟಿಕ್ ನೋವನ್ನು ನಿವಾರಿಸಲು, ಸ್ಲಿಪ್ ಡಿಸ್ಕ್ ನಂತಹ ನೋವನ್ನು ಕಡಿಮೆ ಮಾಡಲು, ಹಳೆಯ ಕೀಲು ನೋವುಗಳನ್ನು ನಿವಾರಿಸಲು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತವೆ. ಅಷ್ಟೇ ಅಲ್ಲದೆ ಈ ಎಲೆಗಳು ದೀರ್ಘಕಾಲದ ತಲೆನೋವು, ಕಣ್ಣುಗಳ ದೌರ್ಬಲ್ಯ ಮತ್ತು ಹಲ್ಲುಗಳಿಗೆ ಸಂಬಂಧಿಸಿದ ಅನೇಕ ರೋಗಗಳನ್ನು ಕೂಡ ನಿವಾರಿಸುತ್ತವೆ. ಇನ್ನು ಈ ಮನೆ ಮದ್ದನ್ನು ಹೇಗೆ ಸಿದ್ಧಪಡಿಸಿಕೊಳ್ಳಬೇಕೆಂದು ನೋಡಿದ್ರೆ, ಈ ನುಗ್ಗೆ ಸೊಪ್ಪನ್ನು ಶುದ್ಧವಾದ ನೀರಿನಲ್ಲಿ ಸ್ವಲ್ಪ ಹೊತ್ತು ತೊಳೆಯಬೇಕು. ಏಕೆಂದರೆ ಅವುಗಳ ಮೇಲೆ ಏನಾದರೂ ರಾಸಾಯನಿಕಗಳನ್ನು ಸಿಂಪಡಿಸಿರಬಹುದು, ಧೂಳು ಅಥವಾ ಸಣ್ಣ ಸಣ್ಣ ಹುಳುಗಳು ಇರಬಹುದಲ್ಲವೇ. ಅವೆಲ್ಲವನ್ನು ನಾವು ಶುಚಿಗೊಳಿಸದೆ ಈ ಪರಿಹಾರವನ್ನು ಬಳಸಿದರೆ ಇದು ನಮ್ಮ ಆರೋಗ್ಯಕ್ಕೂ ಹಾನಿಕರವಾಗಬಹುದು. ಮುಖ್ಯವಾಗಿ ಇದು ಆಯುರ್ವೇದಿಕ್ ಪರಿಹಾರವಾದ್ದರಿಂದ ಇದನ್ನು ನಾವು ಪರಿಣಾಮಕಾರಿಯಾಗಿ ತಯಾರಿಸಿಕೊಳ್ಳಲು ಇದನ್ನು ಸಂಪೂರ್ಣವಾಗಿ ಶುಚಿಗೊಳಿಸಿದ ನಂತರವೇ ಬಳಸಬೇಕು. ಆದ್ದರಿಂದ ಈ ಎಲೆಗಳನ್ನು ನಾವು ಶುಚಿಗೊಳಿಸುವ ಪ್ರಕ್ರಿಯೆಯು ಬಹಳ ಜಾಗರೂಕತೆಯಿಂದ ಮತ್ತು ತಾಳ್ಮೆಯಿಂದ ಮಾಡುವುದು ಬಹಳ ಮುಖ್ಯ. ಏಕೆಂದರೆ ಈ ತಾಜಾ ಎಲೆಗಳಿಂದ ನಾವು ಇಂದು ತಯಾರಿಸಲಿರುವ ಔಷಧವು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಈ ಔಷಧವು ನಮ್ಮ ದೇಹದಲ್ಲಿ ಅಡಗಿರುವ ಯಾವುದೇ ರೀತಿಯ ನೋವುಗಳ ಮೇಲೆ ಅಥವಾ
ಪಂಚಭೂತಗಳ ಮೇಲೆ ಬಹಳ ಅದ್ಭುತವಾಗಿ ಪರಿಣಾಮ ಬೀರುತ್ತದೆ. ನಮ್ಮ ಆಂತರಿಕ ಅಂಗಗಳಲ್ಲಿರುವ ಎಲ್ಲ ರೀತಿಯ ನೋವುಗಳನ್ನು ಕೂಡ ಹೊರಹಾಕುತ್ತದೆ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಹೊಟ್ಟೆಯಲ್ಲಿರುವ ಗ್ಯಾಸ್ ಅಥವಾ ಜೀರ್ಣ ಸಂಬಂಧಿತ ಸಮಸ್ಯೆಗಳು, ಫೈಲ್ಸ್ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದವರಿಗೂ ಕೂಡ ಈ ನುಗ್ಗೆ ಸೊಪ್ಪಿನಿಂದ ತಯಾರಿಸಲಿರುವ ಔಷಧವು ಒಂದು ಸಂಜೀವನಿಯಂತ ಔಷಧಕ್ಕೆ ಸಮಾನವೆಂದು ಹೇಳಬಹುದು. ಇನ್ನು ಈಗ ನಾವು ಏನು ಮಾಡಬೇಕು ಎಂದು ನೋಡೋದಾದ್ರೆ, ಒಂದು ಸಣ್ಣ ಪಾತ್ರೆಯನ್ನು ತೆಗೆದುಕೊಂಡು ಗ್ಯಾಸ್ ಆನ್ ಮಾಡಿ ಒಲೆ ಮೇಲೆ ಇಡಬೇಕು. ಇನ್ನು ಈಗ ಈ ಪಾತ್ರೆಯಲ್ಲಿ ಸುಮಾರು 1.5 ಗ್ಲಾಸ್ ನೀರು ಅಥವಾ 300 ಮಿಲಿ ನೀರನ್ನು ಹಾಕಬೇಕು. ಆ ನಂತರ ಈ ನೀರು ಸ್ವಲ್ಪ ಉಗುರು ಬೆಚ್ಚಗಾದ ತಕ್ಷಣ ನಾವು ಸಂಪೂರ್ಣವಾಗಿ ಶುಚಿಗೊಳಿಸಿದ ಈ ನುಗ್ಗೆ ಸೊಪ್ಪನ್ನು ಕೂಡ ಹಾಕಬೇಕು. ಆದರೆ ಫ್ರೆಂಡ್ಸ್, ನಿಮ್ಮ ಬಳಿ ತಾಜಾ ನುಗ್ಗೆ ಸೊಪ್ಪು ಇಲ್ಲದಿದ್ದರೆ ಮಾರುಕಟ್ಟೆಯಲ್ಲಿ ನಮಗೆ ಶುಚಿಗೊಳಿಸಿ ಒಣಗಿಸಿದ ನುಗ್ಗೆ ಸೊಪ್ಪಿನ ಪುಡಿ ಕೂಡ ಲಭ್ಯವಿರುತ್ತದೆ. ನೀವು ಅದನ್ನಾದರೂ ಸರಿ ಸ್ವಲ್ಪ ಪ್ರಮಾಣದಲ್ಲಿ ಈ ನೀರಿನಲ್ಲಿ ಹಾಕಿ ಈ ಪರಿಹಾರವನ್ನು ತಯಾರಿಸಿಕೊಳ್ಳಬಹುದು. ಆದರೆ ಯಾರಿಗಾದರೂ ತಾಜಾ ನುಗ್ಗೆ ಸೊಪ್ಪು ಸಿಕ್ಕರೆ ಅಂತವರು ಮಾತ್ರ ತಾಜಾ ಎಲೆಗಳಿಂದಲೇ ತಯಾರಿಸಿಕೊಳ್ಳಿ. ಆಗ ನೀವು ಇನ್ನಷ್ಟು ಪರಿಣಾಮಕಾರಿ ಫಲಿತಾಂಶಗಳನ್ನು ಪಡೆಯಬಹುದು. ಆದರೆ ನೀವು ಗ್ಯಾಸ್ ಉರಿಯನ್ನು ಬಹಳ ಕಡಿಮೆ ಇಟ್ಟುಕೊಳ್ಳಿ. ಆ ನಂತರ ಈ ನೀರನ್ನು ಸುಮಾರು 5 ರಿಂದ 7 ನಿಮಿಷಗಳವರೆಗೆ ನಿಧಾನವಾಗಿ ಬಿಸಿ ಮಾಡಬೇಕು. ಇನ್ನು ಈಗ ನೋಡಿದರೆ ನುಗ್ಗೆ ಸೊಪ್ಪಿನಲ್ಲಿರುವ ರಸವು ನಿಧಾನವಾಗಿ ಬೆಂದು ಈ ಎಲೆಗಳು ಮೃದುವಾಗಿ ಇರುತ್ತವೆ. ಈ ಹಸಿರು ಬಣ್ಣವು ಬದಲಾಗಿ ನಮಗೆ ಕಾಣಿಸಲು ಪ್ರಾರಂಭಿಸುತ್ತದೆ. ಅಂದರೆ ಎಲೆಗಳಲ್ಲಿರುವ ಎಲ್ಲ ಅಗತ್ಯ ಮೂಲಧಾತುಗಳು, ಪೋಷಕಾಂಶಗಳು, ಅವುಗಳ ಔಷಧಿಯ ಮೌಲ್ಯಗಳು ಈಗ ಎಲ್ಲವೂ ನೀರಿನಲ್ಲಿ ಚೆನ್ನಾಗಿ ಬೆರೆತು ಹೋಗಿವೆ. ಈಗ ನಮಗೆ ಅರ್ಥವಾಯಿತು ಈ ಮನೆ ಮದ್ದು ರೆಡಿ ಆಯಿತು ಎಂದು. ಆಗ ತಕ್ಷಣವೇ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಹೀಗೆ ಬಿಸಿಯಾಗಿರುವ ನೀರನ್ನು ನಾವು ಒಂದು ಸ್ಟೈನರ್ ಸಹಾಯದಿಂದ ಅಥವಾ ಯಾವುದಾದ್ರು ಕಾಟನ್ ಬಟ್ಟೆಯ ಸಹಾಯದಿಂದ ಮತ್ತೊಂದು ಗ್ಲಾಸ್ಗೆ ಚೆನ್ನಾಗಿ ಸೋಸಿಕೊಳ್ಳಬೇಕು. ಹೀಗೆ ಬಿಸಿ ಮಾಡುವಷ್ಟರಲ್ಲಿ ನಾವು ಹಾಕಿದ 1.5 ಗ್ಲಾಸ್ ನೀರು ಸುಮಾರು 1 ಗ್ಲಾಸ್ ನಷ್ಟು ಆಗುತ್ತದೆ. ಈ ರೀತಿ ತಯಾರಿಸಿಕೊಂಡ ಈ ಔಷಧವನ್ನು ನಾವು ನಮ್ಮ ದೇಹದೊಳಗೆ ತೆಗೆದುಕೊಳ್ಳಬೇಕು. ಫ್ರೆಂಡ್ಸ್, ನಾವು ಮೊದಲು ಹೇಳಿದ್ದ ರೆಮಿಡಿ ನಮಗೆ ನೋವಿರುವ ಜಾಗದಲ್ಲಿ ಮಸಾಜ್ ಮಾಡಲು ಬಳಸಿದ್ದೆವು. ಈಗ ಈ ರೆಮಿಡಿಯನ್ನು ನಾವು ದೇಹದೊಳಗೆ ತೆಗೆದುಕೊಳ್ಳಲು ಬಳಸುತ್ತಿದ್ದೇವೆ. ಆದರೆ ಫ್ರೆಂಡ್ಸ್, ಈ ನುಗ್ಗೆ ಸೊಪ್ಪಿನ ಕಷಾಯದಲ್ಲಿ ನೀವು ಬೇರೇನು ಬೆರೆಸದೆ ಹಾಗೆಯೇ ತೆಗೆದುಕೊಳ್ಳಬೇಕು. ಆದರೆ ಈ ಎಲೆಗಳ ಕಷಾಯವನ್ನು ಮಾತ್ರ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಕುಡಿಯಬೇಡಿ. ಅಂದರೆ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ ನಂತರ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಗ್ಯಾಪ್ ನೀಡಿದ ನಂತರ ಆ ಸಮಯದಲ್ಲಿ ನೀವು ಈ ಕಷಾಯವನ್ನು ತೆಗೆದುಕೊಂಡರೆ ಬಹಳ ಒಳ್ಳೆಯದು. ಆ ಸಮಯದಲ್ಲಿ ಈ ಕಷಾಯದಲ್ಲಿರುವ ಗುಣಗಳು ನಿಮ್ಮ ದೇಹದ ಆಳಕ್ಕೆ ಸೇರಿ ನಿಮ್ಮ ನರಗಳವರೆಗೆ ತಲುಪಿ ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ. ಈ ರೀತಿಯಾಗಿ ನೀವು ಪ್ರತಿದಿನವೂ ನಿರಂತರವಾಗಿ 1 ತಿಂಗಳ ಕಾಲ ಈ ತಾಜಾ ನುಗ್ಗೆ ಸೊಪ್ಪಿನಿಂದ ಮಾಡಿದ ಕಷಾಯವನ್ನು ತಯಾರಿಸಿಕೊಂಡು ಸೇವಿಸುತ್ತಾ ಬಂದರೆ ಸಾಕು. ನಿಮ್ಮ ದೇಹದಲ್ಲಿ ಬ್ಲಾಕ್ ಆದ ರಕ್ತನಾಳಗಳು ಅಥವಾ ನರಗಳ ದೌರ್ಬಲ್ಯಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಮತ್ತೆ ರಕ್ತನಾಳಗಳಲ್ಲಿ ರಕ್ತವು ವೇಗ ಪಡೆಯುತ್ತದೆ. ಹಾಗೆ ನಿಮ್ಮ ಕೀಲುಗಳಲ್ಲಿ ಟಕ್ ಟಕ್ ಎಂದು ಶಬ್ದ ಬರುತ್ತಿರುತ್ತದೆ ಅಥವಾ ಆ ಪ್ರದೇಶದಲ್ಲಿ ಊತ ಬಿದ್ದರೆ ಅದು ಕೂಡ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಮುಖ್ಯವಾಗಿ ನಿಮ್ಮ ಸ್ನಾಯುಗಳ ಹಿಂಭಾಗದಲ್ಲಿರುವ ಸ್ಲಿಪ್ ಡಿಸ್ಕ್ ಅಥವಾ ಹಳೆಯ ನೋವುಗಳಿಂದ ಉಂಟಾಗುವ ಎಲ್ಲ ರೀತಿಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಹಾಗೆಯೇ ಸಯಾಟಿಕ್ ನಂತ ನೋವುಗಳ ಕಾರಣದಿಂದ ದೈನಂದಿನ ಕೆಲಸಗಳನ್ನು ಮಾಡಿಕೊಳ್ಳಲು ಬಹಳ ಕಷ್ಟವಾಗುತ್ತಿರುವವರಿಗೆ ತುಂಬಾ ಸುಧಾರಣೆ ಕಾಣಿಸುತ್ತದೆ. ಅಷ್ಟೇ ಅಲ್ಲದೆ ಹೊಟ್ಟೆಯಲ್ಲಿ ಗ್ಯಾಸ್ ಉಂಟಾಗುವುದು, ಮೂತ್ರಪಿಂಡಗಳಂತಹ ಸಮಸ್ಯೆಗಳು, ಮಲಬದ್ಧತೆ, ಮೂಲವ್ಯಾಧಿಯಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ಕಡಿಮೆಯಾಗುತ್ತವೆ. ಅಂದರೆ ನಿಮ್ಮ ಶರೀರವು ಒಳಗಿನಿಂದ ಬಲಶಾಲಿಯಾಗಲು ಪ್ರಾರಂಭವಾಗುತ್ತದೆ. ಇನ್ನು ಫ್ರೆಂಡ್ಸ್, ನಾವು ಮೊದಲಿಗೆ ತಯಾರಿಸಿಕೊಂಡ ಈ ಎಣ್ಣೆಯ ಬಗ್ಗೆ, ಅಂದರೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಎಣ್ಣೆಯಿಂದ ತಯಾರಿಸಿಕೊಂಡ ಈ ಮಿಶ್ರಣವನ್ನು ಹೇಗೆ ಬಳಸಬೇಕೆಂದು ತಿಳಿದುಕೊಳ್ಳೋಣ. ಆದರೆ ಯಾವಾಗ ನೀವು ಈ ಎಣ್ಣೆಯನ್ನು ಬಳಸಬೇಕೆಂದುಕೊಳ್ಳುತ್ತೀರೋ ಆಗ ಸ್ವಲ್ಪ ಈ ಎಣ್ಣೆಯನ್ನು ಬಿಸಿ ಮಾಡಬೇಕು. ಆದರೆ ಜಸ್ಟ್ ನಾರ್ಮಲ್ ಆಗಿ ಬಿಸಿ ಮಾಡಬೇಕೆಂದು ನೆನಪಿಟ್ಟುಕೊಳ್ಳಿ. ಹೆಚ್ಚಾಗಿ ಕುದಿಸಬಾರದು ಅಥವಾ ಬಿಸಿ ನೀರಿನಲ್ಲಿ ಡಬಲ್ ಬ್ಲೋಯಿಂಗ್ ಪ್ರಕ್ರಿಯೆಯಲ್ಲಿ ಹೆಚ್ಚಾಗಿ ಕುದಿಸಬಾರದು. ಆದರೂ ಸ್ವಲ್ಪ ಬಿಸಿ ಮಾಡಬೇಕು. ಅಂದರೆ ನಮ್ಮ ಬೆರಳುಗಳಿಗೆ ಸ್ವಲ್ಪ ಬಿಸಿಯಾಗಿ ಅನಿಸಿದರೆ ಸಾಕು. ಹೀಗೆ ಬಿಸಿ ಮಾಡಿದ ಈ ಎಣ್ಣೆಯಲ್ಲಿ ನಾವು ಬೆಳ್ಳುಳ್ಳಿ ತುಂಡುಗಳನ್ನು ಹೀಗೆ ಇಟ್ಟುಕೊಳ್ಳಬೇಕು. ಆ ನಂತರ ಈ ಎಣ್ಣೆಯನ್ನು ಸ್ವಲ್ಪ ತೆಗೆದುಕೊಂಡು ನಿಮಗೆ ಯಾವ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆಯೋ ಆ ಭಾಗಕ್ಕೆ ಹಚ್ಚಿಕೊಳ್ಳಬೇಕು. ಉದಾಹರಣೆಗೆ ಮೊಣಕಾಲುಗಳಲ್ಲಿ ಅನಿಸುತ್ತಿದ್ದರೆ ಅಲ್ಲಿ, ಅಥವಾ ಹಿಂದೆ ಬೆನ್ನಿನ ಹತ್ತಿರ ಅಥವಾ ಬೆನ್ನು ಮೂಳೆಯಲ್ಲಿ ಕೆಳಭಾಗದಲ್ಲಿ, ಸಯಾಟಿಕ್ ಇರುವ ನರಗಳ ಭಾಗದಲ್ಲಿ, ಹೀಗೆ ಎಲ್ಲ ಕಡೆ ಈ ಎಣ್ಣೆಯಿಂದ ಮೃದುವಾಗಿ ನಿಧಾನವಾಗಿ ಬಲವನ್ನು ಉಪಯೋಗಿಸದೆ ಬಹಳ ಮೃದುವಾಗಿ ಮಸಾಜ್ ಮಾಡಿಕೊಳ್ಳಬೇಕು. ನೀವು ಗಟ್ಟಿಯಾಗಿ ಒತ್ತುವ ಅಥವಾ ಉಜ್ಜುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಡಿಮೆ ನೋವಿದ್ದರೂ ಕೂಡ ಈ ಎಣ್ಣೆಯಿಂದ ಆ ಭಾಗಕ್ಕೆ ಸ್ವಲ್ಪ ಮಸಾಜ್ ಮಾಡಿಕೊಂಡು ನೋಡಿ. ಅಥವಾ ನಿಮ್ಮ
ನೋವು ಬಹಳ ದಿನಗಳಿಂದ ಇದ್ದರೆ ಆಗ ನೀವು ದಿನಕ್ಕೆ 2-3 ಬಾರಿ ಈ ಎಣ್ಣೆಯನ್ನು ಬಳಸಿ ಮಸಾಜ್ ಮಾಡಿಕೊಳ್ಳಿ. ಅಂದರೆ ಬೆಳಿಗ್ಗೆ ಒಮ್ಮೆ ಅಥವಾ ರಾತ್ರಿ ಮಲಗುವ ಮುನ್ನ ಈ ರೀತಿ ಮಾಡುತ್ತಾ ದಿನಕ್ಕೆ 2 ಬಾರಿ ಮಸಾಜ್ ಮಾಡುತ್ತಾ ಬಂದರೆ ಸಾಕು. ನಿಮ್ಮ ದೇಹದಲ್ಲಿ ಅನುಭವಿಸುತ್ತಿರುವ ಎಲ್ಲ ನೋವುಗಳಿಂದ ನಿಮಗೆ ಶಾಶ್ವತ ಪರಿಹಾರ ದೊರೆಯುತ್ತದೆ. ಹಾಗೆ ನಿಮಗೆ ಬೆಳಿಗ್ಗೆ ಸಾಧ್ಯವಾದರೆ ಸೂರ್ಯೋದಯದ ಸಮಯದಲ್ಲಿ ನಿಮ್ಮ ದೇಹದ ಯಾವ ಭಾಗವು ನೋವುಗಳಿಂದ ಬಳಲುತ್ತಿದೆಯೋ ಆ ಭಾಗವನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ಇಡಿ. ಅಥವಾ ವಾತಾವರಣವು ತಂಪಾಗಿದ್ದರೆ ಸೂರ್ಯನ ಕಿರಣಗಳು ನಿಮ್ಮ ಮನೆಯೊಳಗೆ ಚೆನ್ನಾಗಿ ಪ್ರಸರಿಸುತ್ತಿದ್ದರೆ ನೀವು ಈ ಎಣ್ಣೆಯಿಂದ ಮಸಾಜ್ ಮಾಡಿಕೊಂಡ ನಂತರ ಸ್ವಲ್ಪ ಹೊತ್ತು ಸೂರ್ಯನ ಕಿರಣಗಳ ಮುಂದೆ ಕುಳಿತುಕೊಂಡರೆ ಈ ಪರಿಹಾರವು ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಫ್ರೆಂಡ್ಸ್, ಈ ರೀತಿಯಾಗಿ ಈ ಅದ್ಭುತವಾದ 2 ಪರಿಹಾರಗಳನ್ನು ನೀವು ಕನಿಷ್ಠ 1 ತಿಂಗಳ ಕಾಲ ತಪ್ಪಿಸದೆ ಅನುಸರಿಸಿದರೆ ಸಾಕು. ನಿಮ್ಮ ದೇಹದಲ್ಲಿ ಬ್ಲಾಕ್ ಆಗಿ ಹೋದ ನರಗಳು ಕೂಡ ಮತ್ತೆ ತೆರೆದುಕೊಂಡು ರಕ್ತವು ನಿಮ್ಮ ಶರೀರ ಪೂರ್ತಿ ಪ್ರವಹಿಸಿ ರಕ್ತನಾಳಗಳು ಕ್ಲಿಯರ್ ಆಗಿ ನಿಮ್ಮ ದೇಹದಲ್ಲಿನ ಎಲ್ಲ ನೋವುಗಳು ಶಾಶ್ವತವಾಗಿ ಕಡಿಮೆಯಾಗುತ್ತವೆ. ಮುಖ್ಯವಾಗಿ ಕೀಲುಗಳಲ್ಲಿ ಉಂಟಾದ ನೋವುಗಳು, ಮೊಣಕಾಲು ನೋವು, ಹೊಟ್ಟೆಯಲ್ಲಿನ ಬಾಧೆಗಳು, ಸಯಾಟಿಕ್ ಅಥವಾ ಸ್ಲಿಪ್ ಡಿಸ್ಕ್ ನಂತಹ ತೀವ್ರ ವ್ಯಾಧಿಗಳು, ವರ್ಷಗಳಿಂದ ಬಾಧಿಸುತ್ತಿರುವ ಎಲ್ಲ ರೀತಿಯ ನೋವುಗಳು ಶಾಶ್ವತವಾಗಿ ವಾಸಿಯಾಗುತ್ತವೆ. ಆದ್ದರಿಂದ ಈ 2 ಅದ್ಭುತವಾದ ಆಯುರ್ವೇದಿಕ್ ಔಷಧಿಗಳು ನಮ್ಮ ದೇಹದಲ್ಲಿನ ನೋವುಗಳನ್ನು, ನರಗಳ ದೌರ್ಬಲ್ಯಗಳನ್ನು, ಬ್ಲಾಕ್ ಆಗಿ ಹೋದ ರಕ್ತನಾಳಗಳನ್ನು ಮತ್ತೆ ಶಕ್ತಿವಂತವಾಗಿ ಕೆಲಸ ಮಾಡುವಂತೆ ಮಾಡುತ್ತವೆ. ಫ್ರೆಂಡ್ಸ್, ಈಗ ಈ ಮನೆ ಮದ್ದು ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋಗೊಂದು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.